ಹಾಯ್ ಫ್ರೆಂಡ್ಸ್, ನಾನಿವತ್ತು ವೀಡಿಯೋ ಮಾಡಲಿಕ್ಕೆ ಕಾರಣ ನಾನೊಂದು ಸಣ್ಣ ಒಂದು ವಿಷಯ ಹೇಳಬೇಕು. ಏನಂತ ಹೇಳ್ತಾರೆ ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಮತ್ತು ಟೀಚರ್ ಆಗಬೇಕು, ಲೆಕ್ಚರ್ ಆಗಬೇಕಂತ ಎಲ್ಲರೂ ಹೇಳ್ತಾರೆ. ಆದರೆ ಯಾರು ಕೂಡ ಒಬ್ಬ ಈ ದೇಶದ ರೈತ ಆಗಬೇಕಂತ ಯಾರು ಕೂಡ ಹೇಳಲ್ಲ ಅಲ್ವಾ. ಡಾಕ್ಟ್ರ್ ಇಂಜಿನಿಯರ್ ಎಲ್ಲ ಕಲಿಬಾರ್ದಂತ ಹೇಳೋದಲ್ಲ, ಅದ್ರ ಜೊತೆಗೆ ಈ ಕೃಷಿಯ ಬಗ್ಗೆ ಎಲ್ಲ ತಿಳ್ಕೊಂಡಿರಬೇಕು ಅಲ್ವಾ. ಇಲ್ಲಾಂದರೆ ಮುಂದೊಂದು ದಿನ ಯಾವ ಪರಿಸ್ಥಿತಿಯೆಲ್ಲ ಬರುತ್ತೆ ಅಂತ ಹೇಳಿದರೆ ಹೊಟ್ಟೆ ತುಂಬ ಊಟ ಮಾಡೋದು ಬಿಡಿ, ಒಂದು ಹಿಡಿ ಅನ್ನ ತಿನ್ನೋಕ್ಕೂ ಕಷ್ಟಪಡಬೇಕಾಗತ್ತೆ ಅಲ್ವಾ. ಈಗಿನ ಜನ್ರೇಷನ್ ಹೇಗೆ ಅಂತ ಹೇಳಿದರೆ, ಮುಂಚೆಲ್ಲ ಎಲ್ಲಿ ನೋಡಿದ್ರು ಗದ್ದೆ ಅವೆಲ್ಲ ಕಾಣಿಸ್ತಿತ್ತು. ಇವಾಗ ನೋಡಿದ್ರೆ ಉಂಟಲ್ವಾ, ಎಲ್ಲ ಗದ್ದೆ ಹೋಗಿ ಅಡಿಕೆ ತೋಟ ಆಗಿಬಿಟ್ಟಿದೆ ಅಲ್ವಾ. ಮುಂದೆ ದಿನ ಅಡಿಕೆಯನ್ನು ಕೂತ್ಕೊಂಡು ತಿನ್ನಬೇಕಾಗುತ್ತೆ. ಭತ್ತ ಮತ್ತು ಅನ್ನ ಎಲ್ಲ ತಿನ್ನಲಿಕ್ಕೆ ಎಲ್ಲಿ ಸಿಗುತ್ತೆ ಅಲ್ವಾ. ಇನ್ನು ನಮ್ಮ ಹತ್ರ ಕೂಡ ಗದ್ದೆ ಇದೆ, ನಾವು ಲೀಸಿಗೆ ತಗೊಂಡು ಮಾಡೋದು. ನಮ್ಮ ಗದ್ದೆ ತೋರಿಸ್ತೇನೆ ನೋಡಿ. ಇವಾಗ ಇದೇ ನಮ್ಮ ಗದ್ದೆ, ಅಂದರೆ ನಾವು ಲೀಸಿಗೆ ತಗೊಂಡಿದ್ದೇವೆ, ಇನ್ನು ನೆಡಬೇಕಷ್ಟೇ. ಇವತ್ತು ಮಿಷನ್ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಕೂಡ ಬಂದಿಲ್ಲ, ಮಧ್ಯಾಹ್ನ ಹತ್ರ ಬರುತ್ತೆ ಅಂತ ಹೇಳಿದ್ದಾರೆ. ಅಷ್ಟರವರೆಗೆ ವೆಯ್ಟ್ ಮಾಡೋಣ. ಸರಿ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲೊಂದು ಕಡೆ ನೋಡ್ತಿದ್ದಾರೆ ನೋಡಿ. ಇಷ್ಟು ಹೇಳಿ ನನ್ನ ವಿಡಿಯೋ ಕಟ್ ಮಾಡ್ತೇನೆ. ಬಾಯ್. ಇನ್ನೆಷ್ಟು ವೀಡಿಯೋದಲ್ಲಿ ಸಿಗೋಣ. ಸಿ ಯು. ವಿಡಿಯೋ ಇಷ್ಟವಾಗಿದ್ದರೆ ಫಾಲೋ ಮಾಡಿ, ಲೈಕ್ ಮಾಡಿ.